ಓಂ ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ. ಹರಿ ಓಂ ನಮಃ ಶಿವಾಯ. ನಮಸ್ಕಾರ. ನಾನು ಜ್ಯೋತಿಷಿಯ ವಿದ್ಯಾರತ್ನ ಆಚಾರ್ಯ ಶ್ರೀಮತಿ ಸುಗುಣ. 2026ನೇ ಹೊಸ ವರ್ಷದ ಮೊದಲನೇ ಜನವರಿ ಮಾಸದ ಗ್ರಹಗಳ ಗೋಚಾರ ಫಲಗಳನ್ನು ತಿಳಿಸ್ತಾ ಇದ್ದೀನಿ. ಉತ್ತರಾಯಣದ ಪರ್ವಕಾಲ ಆರಂಭ ಆಗ್ತಾ ಇದೆ. ಗ್ರಹಗಳಲ್ಲಿ ಮುಖ್ಯ ಗ್ರಹವಾದಂತಹ ಸೂರ್ಯಗ್ರಹ ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿ ಸಂಚರಿಸುವ ಕಾಲವಾಗಿರುತ್ತೆ. ಸೂರ್ಯಗ್ರಹದೊಂದಿಗೆ ಕುಜಗ್ರಹ, ಶುಕ್ರ, ಬುಧ ಗ್ರಹಗಳು ಧನಸ್ಸು ರಾಶಿ ಮತ್ತು ಮಕರ ರಾಶಿಯಲ್ಲಿಯೇ ಸಂಚಾರ ಮಾಡಲಿದ್ದು, ಈ ಗ್ರಹಗಳ ಪ್ರಭಾವ ಗೋಚಾರದಲ್ಲಿ 12 ರಾಶಿಗಳಿಗೆ ಯಾವ ರೀತಿ ಫಲಗಳನ್ನು ನೀಡ್ತವೆ ಅನ್ನುವುದರ ಬಗ್ಗೆ ತಿಳಿಸ್ತಾ ಇದ್ದೀನಿ. ಮಿಥುನ ರಾಶಿಯವರಿಗೆ ವರ್ಷಾರಂಭದ ಜನವರಿ ಮಾಸದ 17ನೇ ದಿನಾಂಕದವರೆಗೂ ರಾಶ್ಯಾಧಿಪತಿ ಬುಧ ಗ್ರಹ ಸಪ್ತಮ ಸ್ಥಾನ ಧನಸ್ಸು ರಾಶಿಯಲ್ಲಿ ಸೂರ್ಯಗ್ರಹದೊಂದಿಗೆ, ಶುಕ್ರ ಗ್ರಹದೊಂದಿಗೆ, ಕುಜಗ್ರಹದೊಂದಿಗೆ ಸಂಚಾರ ಮಾಡೋದ್ರಿಂದ ನಿಮ್ಮ ಪರ್ಸನಾಲಿಟಿ ಮೇಲೆ ಈ ಗ್ರಹಗಳ ಪ್ರಭಾವ ಆಗಲಿದೆ. ಬಹಳ ಆತ್ಮವಿಶ್ವಾಸದಿಂದ ಪ್ರಾರಂಭದಲ್ಲಿ ಇರ್ತೀರಾ. ಬಹಳ ಎನರ್ಜೆಟಿಕ್ ಆಗಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂತೆ, ಬಹಳ ಧೈರ್ಯವಾಗಿ ಆದರೂ ಕಾರ್ಯ ಸಾಧನೆಗಳನ್ನು ಬರುವ ಲಾಭಕ್ಕಾಗಿ ಪ್ರಯತ್ನವನ್ನು ಪಡುವಂತೆ ಈ ಗ್ರಹಗಳ ಪ್ರಭಾವ ಇದೆ. ಏಕೆಂದರೆ ಜನ್ಮ ರಾಶಿಯಲ್ಲಿ ವಕ್ರ ಗುರುವಿನ ಸಂಚಾರ ಡಿಸೆಂಬರ್ ಮಾಸದಲ್ಲಿ ಮತ್ತು ಜನವರಿ ಮಾಸದಲ್ಲಿ ಆಗ್ತಾ ಇರೋದ್ರಿಂದ ವಕ್ರತೆಯಿಂದ ಆದರೂ ನಿಮ್ಮ ಕಾರ್ಯಗಳಲ್ಲಿ ಲಾಭದ ಫಲಗಳನ್ನು ಪಡೆದುಕೊಳ್ತೀರಾ. ಅಂದರೆ ನೇರವಾಗಿ ಹೋದಾಗ ನಿಮ್ಮ ಕೆಲಸ ಆಗದೇ ಇರಬಹುದು, ಇನ್ನೊಂದು ಮಾರ್ಗದಿಂದ ನಿಮಗೆ ಬರಬಹುದಾದದ್ದನ್ನು ಪಡೆದುಕೊಳ್ಳುವುದಕ್ಕೂ ಈ ಗ್ರಹಗಳ ಪ್ರಭಾವ ಆಗುತ್ತೆ. ಮತ್ತು ಹಿಂದಿನ ಯಾವುದೇ ವಿಷಯಗಳು ಪೆಂಡಿಂಗ್ ಇದ್ರೆ ಅವುಗಳನ್ನು ಕಂಪ್ಲೀಟ್ ಮಾಡಿಕೊಳ್ಳುವುದಕ್ಕೆ ಗುರುಗ್ರಹದ ಪ್ರಭಾವವೂ ಆಗಲಿದೆ. ಸಪ್ತಮದಲ್ಲಿ ಈ ಗ್ರಹಗಳ ಸಂಯೋಗ ವ್ಯಾವಹಾರಿಕವಾದಂತಹ ಮೈಂಡ್ ಸೆಟ್ ನಿಮ್ಮದು ಇರಲಿದೆ. ಸಪ್ತಮ ಅಂದರೆ ವ್ಯಾಪಾರ ವ್ಯವಹಾರ ಸ್ಥಾನ, ಪಾರ್ಟ್ನರ್ ಪಾಲುದಾರಿಕೆಯ ಸ್ಥಾನ. ಈ ವಿಷಯಗಳಲ್ಲಿ ನಿಮ್ಮ ಪಾಲುದಾರರೊಂದಿಗೆ ನಿಮ್ಮ ಈ ಸ್ಟ್ರಾಂಗ್ ಮೈಂಡ್ ಸೆಟ್ ಆಗ್ಬೋದು, ನಿಮ್ಮ ಸ್ಟ್ರಾಂಗ್ ಪರ್ಸನಾಲಿಟಿ ಆಗ್ಬೋದು, ಭಿನ್ನಾಭಿಪ್ರಾಯಗಳು ಬರುವುದಕ್ಕೆ ಕಾರಣ ಆಗುತ್ತೆ. ಹಾಗಾಗಿ ಇವುಗಳ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗುತ್ತೆ. ಎದುರಾಳಿಯನ್ನ ಓವರ್ಕಮ್ ಮಾಡೋದ್ರಿಂದ ಇಲ್ಲಿ ಸಮಸ್ಯೆಗಳು ಎದುರಾಗಬಹುದು. ಅಂದರೆ ಯಾವುದೇ ಒಂದು ಶತ್ರುಗಳಾಗಬಹುದು, ಇವರ ಮೇಲೆ ನಿಮ್ಮ ಒಂದು ಸ್ಟ್ರಾಂಗ್ ರಿಯಾಕ್ಷನ್ ಇರಲಿದೆ. ಹಾಗಾಗಿ ಏನಾಗುತ್ತೆ, ಸ್ವಲ್ಪ ನಿಮ್ಮ ಎದುರಾಳಿಗಳೊಂದಿಗೆ ಇಲ್ಲಿ ಭಿನ್ನಾಭಿಪ್ರಾಯಗಳು, ಕಲಹಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಎಲ್ಲರಿಗೂ ಆಗದೆ ಇರಬಹುದು, ಕೆಲವರಿಗೆ ಈ ರೀತಿ ಆಗುತ್ತೆ. ಇಂಥದ್ರ ಮೇಲೆ ಸರಿಯಾದಂತಹ ಗಮನ ಸರಿಯಾಗಿ ಇರಬೇಕಾಗುತ್ತೆ. ಇನ್ನು ಸಪ್ತಮ ಸ್ಥಾನ ವ್ಯಾಪಾರ ವ್ಯವಹಾರದಲ್ಲಿ ನಿಮಗೆ ಪ್ರಾರಂಭದ 2 ವಾರಗಳು ಒಳ್ಳೆಯ ರಿಸಲ್ಟ್ ಅನ್ನು ನೀಡುತ್ತೆ. ನೀವು ಇನ್ವೆಸ್ಟ್ಮೆಂಟ್ ಆಗ್ಬೋದು, ಬರುವ ಹಣಕ್ಕಾಗ್ಬೋದು ಲಾಭದ ಫಲಗಳು ಬರುತ್ತೆ. ಯಾಕೆಂದರೆ ಪಂಚಮಾಧಿಪತಿ ರಾಶ್ಯಾಧಿಪತಿಗಳು ಸಪ್ತಮದಲ್ಲಿ ಸಂಚಾರ ಆಗೋದ್ರಿಂದ ಆ ನಂತರ ಅಂದರೆ ಕಷ್ಟವಾಗುತ್ತೆ. ಈ ಗ್ರಹಗಳು ಅಷ್ಟಮವನ್ನು ಪ್ರವೇಶಿಸ್ತಾರೆ. ಅಂದರೆ ಶುಕ್ರ ಗ್ರಹ 13ನೇ ದಿನಾಂಕ, ಬುಧ ಗ್ರಹ 17ನೇ ದಿನಾಂಕ ಅಷ್ಟಮ ಮಕರ ರಾಶಿಯನ್ನು ಪ್ರವೇಶಿಸ್ತಾರೆ. ಸೂರ್ಯಗ್ರಹ 14ನೇ ದಿನಾಂಕ ಮತ್ತು 16ನೇ ದಿನಾಂಕ ಕುಜಗ್ರಹವು ಅಷ್ಟಮವನ್ನು ಪ್ರವೇಶಿಸ್ತಾರೆ. ಪ್ರಾರಂಭದಲ್ಲಿ ಈ ಗ್ರಹಗಳು ಶುಭವನ್ನೇ ನೀಡ್ತಾರೆ. ಆ ನಂತರದಲ್ಲಿ ನಿಮ್ಮೆಲ್ಲ ಕೆಲಸ ಕಾರ್ಯಗಳಲ್ಲಿ ಡಿಲೇ ಮಾಡ್ತಾರೆ. ಹಾಗಾಗಿ ಪ್ರಾರಂಭದಲ್ಲೇ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬೇಕಾಗತ್ತೆ. ಶೀಘ್ರ ನಿರ್ಧಾರಗಳು, ಶೀಘ್ರ ಕಾರ್ಯಗಳು, ಅಂದರೆ ನಿಮ್ಮ ಮಾಸದ ಅಚೀವ್ಮೆಂಟ್ ಏನಿರುತ್ತೆ ಅವುಗಳಿಗಾಗಿ ಮೊದಲ 2 ವಾರಗಳೇ ನೀವು ಹಾರ್ಡ್ ವರ್ಕ್ ಮಾಡಬೇಕಾಗುತ್ತೆ. ಇನ್ನು ಸಪ್ತಮ ಅಂದರೆ ಪತಿ ಪತ್ನಿಯನ್ನು ಸೂಚಿಸುವ ಸ್ಥಾನವೂ ಆಗಿರೋದ್ರಿಂದ ಪತಿ ಪತ್ನಿ ನಡುವೆ ಆಗಬಹುದಾದಂತಹ ಕಲಹಗಳಿಗೂ, ಈಗೋ ಕ್ಲಾಶಸ್ಗೂ ಈ ಗ್ರಹಗಳು ಡಾಮಿನೇಟಿಂಗ್ ಮಾಡುವಂತಹ ವ್ಯಕ್ತಿತ್ವಕ್ಕೂ ನಿಮ್ಮ ಮೇಲೂ ಮತ್ತು ಅವರ ಮೇಲೂ ಈ ಗ್ರಹಗಳು ಪ್ರಭಾವವನ್ನು ಮಾಡ್ತವೆ.
ರಿಲೇಷನ್ಶಿಪ್ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಸಪ್ತಮಾಧಿಪತಿಯು ವಕ್ರ ಆಗಿರೋದ್ರಿಂದ ಇದನ್ನು ಮೇಂಟೈನ್ ಮಾಡಬೇಕಾಗತ್ತೆ. ಇನ್ನು ಷಷ್ಠಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಶತ್ರುವೇ ನಿಮಗೆ ಎದುರಾಳಿಯಾಗಿ ಅಂದರೆ ಈ ವ್ಯಾಪಾರ ವ್ಯವಹಾರದಲ್ಲಿ ಬಹಳ ಸಮಸ್ಯೆಗಳನ್ನು ನೀಡಬಹುದು. ಇದರ ಬಗ್ಗೆಯೂ ವ್ಯವಹಾರಸ್ಥರು ನೀವು ಸ್ವಲ್ಪ ಗಮನವನ್ನು ಕೊಡಬೇಕಾಗತ್ತೆ. ಗೌರ್ಮೆಂಟ್ ಉದ್ಯೋಗಸ್ಥರಾಗಿದ್ದರೆ ಗೌರ್ಮೆಂಟ್ ಉದ್ಯೋಗಕ್ಕೆ ಪ್ರಾರಂಭದ 2 ವಾರಗಳು ನಿಮ್ಮ ನಿರ್ಧಾರಗಳು, ನಿಮ್ಮ ಮಾತಿನಲ್ಲಿ, ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಕುಜ ಮತ್ತು ಸೂರ್ಯ ಗ್ರಹಗಳು ಬಹಳ ಒಳ್ಳೆ ಫಲವನ್ನು ನೀಡ್ತಾರೆ. ಅಂದರೆ ನಿಮ್ಮ ಒಂದು ಆತ್ಮವಿಶ್ವಾಸ ಆಗ್ಬೋದು, ನಿಮ್ಮ ನಿರ್ಧಾರಗಳಾಗ್ಬೋದು, ಇವೆಲ್ಲವೂ ಸರಿ ಇರುತ್ತೆ. ಆದರೆ ಆ ನಂತರದಲ್ಲಿ ಕಷ್ಟ ಆಗುತ್ತೆ. ಅಂದರೆ ಸೂರ್ಯಗ್ರಹ 14ನೇ ದಿನಾಂಕ ಅಷ್ಟಮವನ್ನು ಪ್ರವೇಶಿಸ್ತಾರೆ. ಆ ನಂತರ ಗೌರ್ಮೆಂಟ್ ಉದ್ಯೋಗಸ್ಥರಿಗೆ ನಿಮ್ಮ ಯಾವುದೇ ಜವಾಬ್ದಾರಿಗಳು ಸರಿ ಆಗೋದಿಲ್ಲ ಮತ್ತು ನಿಮ್ಮ ಯಾವುದೇ ಒಂದು ವರ್ಕ್ ಕಂಪ್ಲೀಟ್ ಮಾಡೋದಕ್ಕೂ ಅಡೆತಡೆಗಳಿರುತ್ತೆ. ಮುಖ್ಯವಾಗಿ ರಾಷ್ಟ್ರಾಧಿಪತಿಯಾದಂತಹ ಬುಧಗ್ರಹ ಅಷ್ಟಮವನ್ನು ಪ್ರವೇಶಿಸೋದ್ರಿಂದ ಭಯ ಆತಂಕಕ್ಕೆ ಒಳಗಾಗ್ತೀರಾ. ಅಂದರೆ ಒಳಗೊಳಗೆ ಭಯ ಮತ್ತು ಕೆಲಸ ಕಾರ್ಯಗಳ ಮೇಲೆಯೂ ಭಯ, ಏನೋ ನೆಮ್ಮದಿ ಕೆಡುವಂತೆ. ಹೇಗೆ ನೆಮ್ಮದಿ ಕೆಡಬಹುದು ಅಂದರೆ ಚತುರ್ಥ ಸ್ಥಾನಾಧಿಪತಿಯು ಬುಧಗ್ರಹ ಆಗಿ ಮನೆ ವಾತಾವರಣದಲ್ಲಿ ಸರಿ ಇಲ್ಲದೆ ಇರಬಹುದು, ನೆಮ್ಮದಿ ಸಿಗದೆ ಇರಬಹುದು, ನಿಮ್ಮ ಕೆಲಸ ಕಾರ್ಯಗಳು ಆಗದೆ ಇರಬಹುದು, ಶತ್ರುಗಳಿಂದ ಕಷ್ಟವೂ ಆಗಬಹುದು. ಈ ರೀತಿ ವ್ಯವಹಾರ ಕಾರ್ಯಗಳಿಂದಲೂ ಆಗಬಹುದಾದ ಸಮಸ್ಯೆಗಳಿಂದ ಆಗ್ಬೋದು. ಏನಾದರೂ ನಿಮ್ಮ ನೆಮ್ಮದಿಗೆ ಕೊರತೆ ಆಗುತ್ತೆ, ಭಯ ಆತಂಕಕ್ಕೆ ಒಳಗಾಗ್ತೀರ. ಈ ಗ್ರಹಗಳು ಅಷ್ಟಮದಲ್ಲಿ ಸಂಚರಿಸುವಾಗ ಈ ಗ್ರಹಗಳಿಗೆ ಮುಖ್ಯವಾಗಿ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ. ಏನು ಪರಿಹಾರಗಳನ್ನು ಮಾಡ್ಕೊಳ್ಬೇಕಂದ್ರೆ, ಶುಕ್ರನ ಅಭಿಮಾನ ದೇವತೆಯಾದಂತಹ ಲಕ್ಷ್ಮಿ ಅಷ್ಟೋತ್ತರವನ್ನು ನಿತ್ಯ ಪಠನೆ ಮಾಡುವುದು. ಹಾಗೆ ಕುಜಗ್ರಹದ ಪರಿಹಾರಕ್ಕೆ ನೀವು ನಿತ್ಯ ಸುಬ್ರಹ್ಮಣ್ಯ ದೇವರಿಗೆ ಕೆಂಪು ಹೂವು ಅರ್ಪಣೆ ಮಾಡುವುದು. ಸೂರ್ಯಗ್ರಹದ ಪರಿಹಾರಕ್ಕೆ ನಿತ್ಯ ಸೂರ್ಯ ನಮಸ್ಕಾರವನ್ನು ಬೆಳಗಿನ ಕಾಲದಲ್ಲಿ ಮಾಡುವುದು. ಬುಧಗ್ರಹದ ಪರಿಹಾರ ಅಂದರೆ ವಿಷ್ಣು ಅಷ್ಟೋತ್ತರವನ್ನು ಪ್ರತಿದಿನ ಪಠನೆ ಮಾಡೋದ್ರಿಂದ, ವಿಷ್ಣು ಮಂತ್ರವನ್ನು ಮನನ ಮಾಡೋದ್ರಿಂದ ಬಹಳ ಇಲ್ಲಿ ಆಗಬಹುದಾದಂತಹ ಸಮಸ್ಯೆಗಳನ್ನು ನೀವು ಅವಾಯ್ಡ್ ಮಾಡ್ಕೊಳ್ಬಹುದು. ನಿಮ್ಮ ದೈವಿಕವಾದಂತಹ ಪ್ರಜ್ಞೆ ವರ್ಕ್ ಆಗುತ್ತೆ. ವಿಶ್ವದ ಎನರ್ಜಿಯ ರಕ್ಷೆಯು ನಿಮಗೆ ಇರುತ್ತೆ. ಇಲ್ಲ ಅಂದರೆ ಏನಾಗುತ್ತೆ ಅಂದರೆ ನೋಡಿ, ಅಷ್ಟಮ ಸ್ಥಾನ ಅಂದರೆ ಆಯುಷ್ ಸ್ಥಾನ, ಕಷ್ಟ ನಷ್ಟಗಳು ಬರುವ ಸ್ಥಾನ, ಅನಿರೀಕ್ಷಿತವಾಗಿ ನಡೆಯಬಹುದಾದಂತಹ ಸಡನ್ ಘಟನೆಗಳು ಆಗಬಹುದಾದಂತಹ ವಿಷಯಗಳು, ರಹಸ್ಯವಾಗಿ ಬರಬಹುದಾದ ವಿಷಯಗಳನ್ನು ಸೂಚಿಸುವ ಸ್ಥಾನ. ಏನಾಗುತ್ತೆ ಅಂದರೆ ಈ ಅಷ್ಟಮದಲ್ಲಿ ಕುಜಗ್ರಹ ಸೂರ್ಯಗ್ರಹ ಸಂಚರಿಸುವಾಗ ಈ ಪಾಪಗ್ರಹಗಳಿಂದ ಯಾರಿಗೆ ಮಿಥುನ ರಾಶಿಯವರಿಗೆ ದಶಾಭುಕ್ತಿ ಅಂದರೆ ಭುಕ್ತಿ ಕಾಲ ಜನ್ಮ ಜಾತಕದಲ್ಲಿ ಯಾವ ಭುಕ್ತಿ ನಡೀತಾ ಇರುತ್ತೆ ಆ ಕಾಲವು ಕೆಟ್ಟಿರುತ್ತೆ, ಅಂಥವರಿಗೆ ಗೋಚಾರದಲ್ಲಿ ಅಷ್ಟಮದಲ್ಲಿ ಪಾಪಗ್ರಹಗಳ ಸಂಚಾರ ಆಗುವಾಗಲೇ ಅಪಾಯಗಳು ಆಗುವುದು ಬಹುತೇಕ ಆಗಿರುತ್ತೆ. ಹಾಗಾಗಿ ಬಹಳ ಜಾಗೃತಿಯನ್ನು ಅಂಥವರು ತೆಗೆದುಕೊಳ್ಬೇಕಾಗುತ್ತೆ. ದಶಾಭುಕ್ತಿ ಸರಿ ಇಲ್ಲದೆ ಇರುವವರು ಈ ಪರಿಹಾರಗಳನ್ನು ನೀವು ಮುಖ್ಯವಾಗಿ ಈ ಗ್ರಹಗಳಿಗೆ ಮಾಡ್ಕೋಬೇಕಾಗತ್ತೆ. ಅಷ್ಟಮ ಅಂದರೆ ಅಪಘಾತಗಳು ಆಗುವಂಥ ಸ್ಥಾನ, ಅಪಾಯಗಳು ಆಗುವ ಸ್ಥಾನ. ಅಪಘಾತ ಯಾವಾಗ ಆಗುತ್ತೆ? ನಿಮಗೆ ಡ್ರೈವಿಂಗಲ್ಲಿ ಸರಿಯಾದಂತಹ ತಾಳ್ಮೆ ಇಲ್ಲದೆ ಇರುವಾಗ, ಅಥವಾ ಅಲ್ಲಿ ಲಕ್ ಕೆಟ್ಟಾಗ ಆಗಬಹುದು. ಅಂದರೆ ಹೊರಗಿನ ನಿಮ್ಮ ಸಮೀಪ ಪ್ರಯಾಣದಲ್ಲಿ ಆಗ್ಬೋದು, ಹೈವೇನಲ್ಲಿ ವೆಹಿಕಲ್ ಓಡಿಸುವಾಗ ಇದರಲ್ಲೆಲ್ಲ ನಿಗಾ ಇರಬೇಕಾಗುತ್ತೆ. ಅಪಾಯಗಳು ಅಂದರೆ ಸಡನ್ ಹೇಗೆ ಅಪಾಯಗಳಾಗುತ್ತೆ? ಅಗ್ನಿಯಿಂದ ಆಗ್ಬೋದು, ಬೀಳಬಹುದು, ಈ ರೀತಿ. ಅಂದರೆ ಗಾಯಗಳಾಗುವುದನ್ನು ಈ ಕುಜಗ್ರಹ, ರಕ್ತಸ್ರಾವ ಆಗುವುದಕ್ಕೆ ಈ ಕುಜಗ್ರಹನೇ ಕಾರಕ ಗ್ರಹ. ಅಗ್ನಿಗ್ರಹಗಳು ಅಂದರೆ ಕುಜ ಅಲ್ಲಿ ಉಚ್ಚಾಗಿ ಅಷ್ಟಮ ಸ್ಥಾನದಲ್ಲಿ ಸಂಚರಿಸುವುದರಿಂದ
ಅಗ್ನಿಗ್ರಹ ಆಗಿರೋದ್ರಿಂದ, ಸೂರ್ಯನು ಅಗ್ನಿಗ್ರಹ ಆಗಿರೋದ್ರಿಂದ ವಿದ್ಯುತ್ ಅಡುಗೆ ಮನೆಯಲ್ಲಿ ಶುಕ್ರ ಗ್ರಹವು ಅಲ್ಲಿರೋದ್ರಿಂದ ಅಡುಗೆ ಮನೆಯಲ್ಲಿ ಬಹಳ ಕೇರ್ಫುಲ್ಲಾಗಿ ಸ್ತ್ರೀಯರು ಮತ್ತು ಪುರುಷರು ಇರಬೇಕಾಗುತ್ತೆ. ನೋಡಿ, ಗಾಯ ಆಗಬೇಕು ಅಂದರೆ ಅದಕ್ಕೆ ಅಪಘಾತವೇ ಆಗಬೇಕು ಅಂತ ಇಲ್ಲ, ನಿಮ್ಮ ಆರೋಗ್ಯ ಕೆಟ್ಟು ಆಗಬಹುದು. ಅಂದರೆ ಒಂದು ಸರ್ಜರಿ ಆದರೂ ಗಾಯ ಆಗುತ್ತೆ. ಈ ರೀತಿ ರಾಶ್ಯಾಧಿಪತಿ ಅಷ್ಟಮಕ್ಕೆ ಹೋದಾಗ ಅನಾರೋಗ್ಯಗಳು ಬರುವಂತಹ ಸಾಧ್ಯತೆ ಇರುತ್ತೆ. ಮಾನಸಿಕ ಆರೋಗ್ಯ ಕೆಟ್ಟಾಗ ದೈಹಿಕವಾದ ಆರೋಗ್ಯವು ಕೆಡುವಂತಹ ಸಾಧ್ಯತೆ ಮಿಥುನ ರಾಶಿಯವರಿಗೆ ಇರುತ್ತೆ. ಹಾಗಾಗಿ ಇದರೆಲ್ಲದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀವು ತೆಗೆದುಕೊಳ್ಬೇಕಾಗತ್ತೆ. ಅಂದರೆ ಮಾಸದ ಮಧ್ಯಭಾಗದಿಂದ ನಿಮಗೆ ಮಿತ್ರರಿಂದಲೂ ಸಮಸ್ಯೆಗಳು, ಹಾಗೆ ಮಿತ್ರರಿಂದಲೂ ಸಮಸ್ಯೆಗಳು, ಭೂಮಿ ಮತ್ತು ವಾಹನ ಆಗಬಹುದು, ಮತ್ತು ಮನೆಯ ಯಾವುದೇ ವಿಷಯಗಳಾಗ್ಬೋದು. ಇವುಗಳ ಮುಖ್ಯ ನಿರ್ಧಾರಗಳನ್ನು ತೆಗೆದುಕೊಳ್ಬಾರ್ದು. ಏಕೆಂದರೆ ಚತುರ್ಥಾಧಿಪತಿಯಾದಂತಹ ಬುಧಗ್ರಹ ಅಷ್ಟಮದಲ್ಲಿ, ಅಂದರೆ ವಾಹನ ಸ್ಥಾನಾಧಿಪತಿಯು ವಾಹನಕಾರಕ ಶುಕ್ರಗ್ರಹವು ಅಷ್ಟಮದಲ್ಲಿ ಇರೋದ್ರಿಂದ ಇವುಗಳಿಗೆ ಒಳ್ಳೆ ಕಾಲ ಆಗಿರೋದಿಲ್ಲ. ವಾಹನದಿಂದ ಆಗಬಹುದಾದ ಅಪಾಯವನ್ನೇ ಈ ಗ್ರಹಗಳು ಸೂಚಿಸುತ್ತೆ ದಶಾಭುಕ್ತಿ ಕೆಟ್ಟವರಿಗೆ. ಇನ್ನು ಇನ್ವೆಸ್ಟ್ಮೆಂಟ್ ಮಾಡುವವರಿಗೆ ಪ್ರಾರಂಭದ 2 ವಾರಗಳು ಒಳ್ಳೆ ಫಲ ನೀಡುತ್ತೆ. ಆ ನಂತರದಲ್ಲಿ ನಷ್ಟ ಆಗುತ್ತೆ, ಬರುವ ಹಣವು ಬರೋದಿಲ್ಲ. ವಿದ್ಯಾರ್ಥಿಗಳಿಗೆ ಪ್ರಾರಂಭದಲ್ಲಿ ಪಂಚಮ ಸ್ಥಾನಾಧಿಪತಿ ಸಪ್ತಮದಲ್ಲಿರೋದ್ರಿಂದ, ರಾಷ್ಟ್ರಾಧಿಪತಿ ಸಪ್ತಮದಲ್ಲಿರೋದ್ರಿಂದ ಬಹಳ ಒಳ್ಳೆ ಫಲಗಳನ್ನು ಈ ಗ್ರಹಗಳು ನೀಡ್ತಾರೆ. ಆದರೆ ಆ ನಂತರದಲ್ಲಿ ಹಿನ್ನಡೆ ಆಗುತ್ತೆ ಮತ್ತು ನೀವು ಓದಿದಂತಹ ವಿಷಯಗಳು, ಈ ಗ್ರಹಗಳು ಈ ಮಾಸದಲ್ಲಿ ಕುಜ ಮತ್ತು ಸೂರ್ಯ ಗ್ರಹಗಳಿಂದ ಪೀಡಿತ ಆಗೋದ್ರಿಂದ ಬರವಣಿಗೆ ಆಗ್ಬೋದು, ಓದಿದ ವಿಷಯಗಳಾಗ್ಬೋದು, ಮೆಮೊರಿಯಲ್ಲಿ ಹೆಚ್ಚು ಕಾಲ ಉಳಿಯೋದಿಲ್ಲ. ಇದಕ್ಕೇನು ಮಾಡಬೇಕಂದ್ರೆ, ಆಗಾಗ ಏನು ಓದ್ತೀರಾ ಅದನ್ನು ಮನನ ಮಾಡ್ತಾ ಇರಬೇಕು. ಹೆಚ್ಚು ಕಾಲ ಅದು ಉಳಿಬೇಕು ಅಂದರೆ ಮನಸ್ಸಿನಲ್ಲೇ ಹೇಳಿಕೊಳ್ಳುವಂಥದ್ದು, ಮನಸ್ಸಿನಲ್ಲಿ ಅದರ ಚಿಂತನೆಗಳನ್ನು ಮಾಡಿಕೊಳ್ಳುವಂಥದ್ದನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದಾಗುತ್ತೆ. ಪ್ರಾರಂಭದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಿಗಾಗಿ ಡಿಮಾಂಡ್ ಮಾಡ್ತೀರಾ ಮತ್ತು ಶೀಘ್ರ ನಿರ್ಧಾರಗಳನ್ನು ತೆಗೆದುಕೊಳ್ತೀರಾ, ಶೀಘ್ರ ಕಾರ್ಯಗಳನ್ನು ಮಾಡ್ತೀರಾ, ಬರುವ ಲಾಭಕ್ಕಾಗಿ ಪ್ರಯತ್ನ ಪಡ್ತೀರಾ. ಬುದ್ಧಿವಂತಿಕೆಯಿಂದ ನೇರವಾಗಿ ಬರದಿದ್ದರೂ, ನೇರವಾಗಿ ಲಾಭವನ್ನು ಪಡೆಯುವುದಕ್ಕೆ ಸಾಧ್ಯ ಆಗದಿದ್ದರೂ, ತಂತ್ರ ಮಾಡಿ ಆದರೂ, ವಕ್ರ ಮಾರ್ಗದಿಂದ ಆದರೂ ಲಾಭದ ಫಲಗಳನ್ನು ಪಡೆದುಕೊಳ್ಳುವುದಕ್ಕೆ ಪ್ರಯತ್ನ ಪಡ್ತೀರಾ. ಎಚ್ಚರಿಕೆಗಳನ್ನು ತೆಗೆದುಕೊಳ್ಳಿ. ಅಷ್ಟಮದಲ್ಲಿ ಈ ಗ್ರಹಗಳ ಪ್ರವೇಶ ಆಗೋದ್ರಿಂದ ವಿಶ್ವಶಕ್ತಿಯಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಮಿಥುನ ರಾಶಿಯವರಿಗೆ ರಕ್ಷೆ ಇರಲಿ, ಶುಭವಾಗಲಿ. ಹರಿ ಓಂ ನಮಃ ಶಿವಾಯ.